ನಾವೊಂದು ಅವರನ್ನಂದ್ರೆ ನಾವು ಸಣ್ಣದಿಂದ ಸಹ ನೋಡ್ತಿದ್ದೇವೆ. ಅವರು ಮುಂಚೆ ಬೇರೆ ಹೋಟ್ಲಲ್ಲಿ ಇದ್ರು, ಅವರು ಆ ಕಡೆ ಉಡುಪಿ ಕೃಷ್ಣ ಟೆಂಪಲ್ ಆ ಸೈಡ್. ಆನಂತರ ರೀಸೆಂಟ್ ಅಂದ್ರೆ ಒಂದು 5-6 ವರ್ಷದಿಂದ ಈಚೆ ಬಂದ್ರೆ ಅವರು. ಅವ್ರದ್ದು ಒಂದಿಷ್ಟು ಹಿಸ್ಟ್ರಿ ಹೇಳ್ತಾ ಇದ್ರು, ದೊಡ್ಡ ಹೋಟೆಲ್ ಇತ್ತು ಅವ್ರದ್ದು ಅನ್ನೋದು. ಆ ಕತೆ ಏನಾದ್ರು ಗೊತ್ತಾ ನಿಮ್ಗೆ? ಅಂದ್ರೆ ದೊಡ್ಡ ಹೋಟೆಲ್ ನಂಗೆ ಗೊತ್ತಿಲ್ಲ, ಅವ್ರ ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಮಾಡ್ತಿದ್ರು ಅಂತ ನಂಗೆ ಅಷ್ಟು ಗೊತ್ತಿರೋದು. ಆಮೇಲೆ ಹೆಚ್ಚು ಪರಿಚಯ ಇದ್ದದ್ದು ಇಲ್ಲಿ ನಮ್ಮ ಇಲ್ಲಿ ನೇಬರ್ ಆಗಿ ಬಂದ ನಂತರ, ಇಲ್ಲಿಗ ಕ್ಯಾಂಟೀನ್ ಇಟ್ರಲ್ಲ ಆ ನಂತರ. ಒಳ್ಳೇದು ಮಾಡ್ತಾರೆ, ಒಳ್ಳೆ ಫುಡ್ಡು, ಮತ್ತೆ ರೀಸನೇಬಲ್ ಪ್ರೈಸ್, ಎಲ್ಲರಿಗೆ ಖುಷಿ ಆಗುತ್ತೆ, ಮತ್ತೆ ಮಕ್ಕಳಿಗೆ ಸಹ ಟೇಸ್ಟಿ. ಎಲ್ಲ ಇಲ್ಲಿಗೆ ಎಲ್ಲರೂ ತಿಂಡಿ ಮಾಡಿದ್ರು, ಆದ್ರೆ ಮಕ್ಕಳಿಗೆ ಇಡ್ಲಿ ತಗೊಂಡು ಬರ್ಲಿಕ್ಕೆ ಹೋಗುದು ಅಲ್ಲಿಗೆ ಭಟ್ರ ಹತ್ರ. ಭಟ್ರ ಇಡ್ಲಿ ಅಂದ್ರೆ ಫೇಮಸ್ ಆಗಿರೋದು ಇಲ್ಲಿ ಎಲ್ಲ. ಹೌದು, ಈಗ ತಿಂಡಿ ನಾವು ಮಾಡಿದ್ರು. ಈಗ ಒಂದು ಮಕ್ಕಳಿಗೆ ಎಲ್ಲ ಸಹ ತಿಂಡಿ ಆಗುದಿಲ್ಲ, ಹಾಗೆ ಇರ್ತದೆ. ಮತ್ತೆ ನಮ್ದು ಪೇಷಂಟ್ಸ್ ಎಲ್ಲ ಸ್ವಲ್ಪ ಇದ್ರೆ ಮನೆಯಲ್ಲಿ, ಅವರಿಗೆ ಸಹ ಇಡ್ಲಿಯೇ ಬೇಕು. ಅದೇ ನಮ್ಗೆ ಅಂದ್ರೆ ಮಿಡ್ಲ್ ಕ್ಲಾಸ್ನವರಿಗೆ ಬೇಕಂತದ್ದು. ಈಗ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಲಿಕ್ಕೆ ಅಷ್ಟೊಂದು ನಮ್ಮ ಹತ್ರ ಅಮೌಂಟ್ ಇರ್ಲಿಕ್ಕೆ ಇಲ್ಲ, ಕಷ್ಟ ಆಗತ್ತೆ. ಇದಾದ್ರೆ ನಮ್ ಕೈಗೆ ಎದಗ್ತದೆ, ಹೊಟ್ಟೆನೂ ತುಂಬುತ್ತೆ, ರೀಸನೇಬಲ್ ಅಲ್ವಾ ಪ್ರೈಸ್. ಹಾಗಾಗಿ ನಾವು ಹೆಚ್ಚಾಗಿ ಇಲ್ಲಿ ಹೋಗ್ತೇವೆ. ಅಂದ್ರೆ ಯಾರಿಗಾದ್ರೂ ಬೇಕಾದ್ರೆ ನಾವು ಅಂತಲ್ಲ, ಮತ್ತೆ ಹೆಚ್ಚಿನ ಮಕ್ಕಳು ಟಿಫಿನಿಗೂ ಕೂಡ ತಗೊಂಡು ಎಲ್ಲ ಡಬ್ಬ ಇಟ್ಕೊಂಡು ನಿಂತಿರ್ತಾರೆ ಹೆಚ್ಚಿನವರು, ಅಲ್ಲಿ ಹೋಗ್ಬಿಟ್ಟು. ಮತ್ತೆ ಇನ್ನೊಂದಂದ್ರೆ ಸ್ಪೆಷಲ್ ಅವರದ್ದು ಚಟ್ನಿ ಮಾಡ್ತಾರಲ್ಲ, ಖಾರ ಸ್ಪೈಸಿ ಆಗಿ ಒಳ್ಳೇದಾಗ್ತದೆ. ಅದು ನಾನು ಹೇಳ್ತೇನೆ, ನಮ್ಮ ಮನೆಯಲ್ಲಿ ಸಹ ಹಾಗೆ, ನಮ್ಮ ಅತ್ತೆಯವರಿದ್ದಾರೆ, ಅವ್ರಿಗೆ ಇಷ್ಟ. ನಮ್ಮದು ದೋಸೆ ಮಾಡಿದ್ರೆ ನಮ್ಮ ಚಟ್ನಿ ಆಗುದಿಲ್ಲ, ಅಲ್ಲಿನ ಚಟ್ನಿ ಭಟ್ರ ಚಟ್ನಿ ತಗೊಂಡು ಬರ್ತಾರೆ, ಲೋಟೆ ತಗೊಂಡು ಹೋಗ್ತಾರೆ. ದೋಸೆ ನಿಮ್ದು, ಚಟ್ನಿ ಅಲ್ಲಿದ್ದು ಹಾಗೆ. ಮತ್ತೆ ವಡೆ ಸಹ ಹಾಗೆ, ಮಕ್ಕಳಿಗೆಲ್ಲ ಇಷ್ಟವೇ ಅಲ್ವಾ, ಒಳ್ಳೇದಾಗತ್ತೆ ಫುಡ್ ಎಲ್ಲ ಅವರದ್ದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೆ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತು ನಾನು ಉಡುಪಿಯಲ್ಲಿ ಒಂದು ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆ ಅನ್ನೋ ಕುತೂಹಲ ನಿಮಗಿದ್ರೆ ಬನ್ನಿ, ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಸರ್ ಬೆಂಗಳೂರಿಂದ ಬಂದೆ. ನಾನು ನಿಮ್ಮ ಅಂಗಡಿ ಹತ್ರ ಹೋದೆ, ಎಲ್ಲರೂ ಇಡ್ಲಿ ಭಟ್ರು ಅಂತ ಹೆಸರು ಹೇಳ್ತಾರೆ ನಿಮ್ಗೆ ಅಂತ. ಅಲ್ಲಿ ಇರ್ಲಿಲ್ಲ, 8:15ಕ್ಕೆ ಶುರು ಅಂತ ಗೊತ್ತಾಯ್ತು. ಅದಕ್ಕೆ ತಮ್ಮ ಮನೆ ಹುಡುಕೊಂಡು ಬಂದಿದ್ದೀನಿ. ಸರ್ ತಮ್ಮ ಹೆಸರು? ಸರ್ ಶ್ರೀಧರ್ ಭಟ್ರು. ಸರ್ ಯಾವಾಗಿಂದ ಶುರು ಆಯ್ತು ಸರ್ ಈ ಹೋಟೆಲ್? ಈ ಹೋಟೆಲ್ ಅಲ್ಲಿ ಪಾರ್ಕಿಂಗ್ ಓಪನ್ ಆದ್ರಿಂದ ಸುಮಾರು 12-13 ವರ್ಷ ಆಯ್ತು. ಒಂದು ಬೋರ್ಡ್ ಇಲ್ಲ, ಅದಕ್ಕೆ ಏನು ಹಾಕಿಲ್ಲ. ಎಲ್ಲ ಲೋಕಲ್ ಕಸ್ಟಮರ್ನೇ ಮೇಂಟೈನ್ ಮಾಡ್ತೇವೆ ನಾವು. ಲೋಕಲ್ ಕಸ್ಟಮರ್ ಟೇಸ್ಟ್ ಕೊಡ್ತೇವೆ, ಕ್ವಾಲಿಟಿ ಉಂಟು. ಲೋಕಲ್ ಕಸ್ಟಮರ್ ನಮ್ಗೆ ಮೈಮಿದ್ದು, ಅವ್ರು ತುಂಬಿದಾಗ ಆಟೋಮೆಟಿಕ್ ಟೂರಿಸ್ಟ್ ಬಂದು ಸೇರ್ಕೊಡ್ತಾರೆ. ತುಂಬಾ ನಿಮ್ಮಲ್ಲಿ ತುಂಬಾ ಜನ ಹೇಳ್ತಿದ್ರು ಸರ್ 10 ರೂಪಾಯಿಗೆ ಇಲ್ಲಿ ಟಿಫನ್ ಕೊಡ್ತಾರೆ. ಈಚೆ 10, ಇಡ್ಲಿ 10, ವಡೆ 10, ದೋಸೆ 10 ಹಾಗೆ. ದೋಸೆ 10 ರೂಪಾಯಿ ತಗೊಂಡ್ ಬಂದವ್ರಿಗೆ ಕೂಡ ಕೊಡ್ತೀರಿ? ತಗೊಂಡು ಅಂತ ಹೇಳುದಿಲ್ಲ, ಅದಕ್ಕೆ ಕೆಲಸ ಜಾಸ್ತಿ ಆಗ್ತದೆ, ವರ್ಕ್ ಜಾಸ್ತಿ ಆಗ್ತದೆ. ಓಕೆ. ಇಲ್ಲಿ ಏನ್ ನಡೀತಾ ಇದೆ ಸರ್ ಈಗ? ಇಲ್ಲಿ ಗ್ರೈಂಡಿಂಗ್ ಮಾತ್ರ. ಮನೆಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಅಲ್ಲಿ ಬಿಸಿಯಾಗಿ ಮಾಡಿಕೊಡ್ತೇವೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಹೋಗ್ತೀರಿ? ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಹೋಗ್ತೇವೆ, ಅಲ್ಲಿ ಬಿಸಿ ಮಾಡಿಕೊಡ್ತೀರಿ. ಎಷ್ಟೊತ್ತರಿಂದ ಎಷ್ಟೊತ್ತವರೆಗೆ ಓಪನ್ ಇರುತ್ತೆ ಸರ್? 8 ಗಂಟೆಗೆ ಓಪನ್ ಆಗುತ್ತೆ, 7:30ಗೆ ಹೋಗ್ತೇನೆ ನಾನು ಅಲ್ಲಿ. 8 ಗಂಟೆಗೆ ರೆಡಿ ಆಗ್ತದೆ, 8ರಿಂದ 10:30, 11 ಮುಗಿದೋಯ್ತು ಅಷ್ಟೇ. 11ಕ್ಕೆ ಮುಗೀತದೆ. ಮತ್ತೆ ಊಟ ಎಕ್ಸ್ಟ್ರಾ ಎಂತದ್ದು ಮಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿಂದ ಏನ್ ಮಾಡ್ಕೊಂಡು ಹೋದ ಅದು ಖಾಲಿ ಆದ್ರೆ ಮುಗೀತು. ನನ್ನ ಏನ್ ಓದಿದಿರಿ ಸರ್ ತಾವು? ನಾನು ಸೆಕೆಂಡ್ PU ಅಷ್ಟೇ ಓದಿದಿರಿ. PU ಅಂದ್ರೆ PU ಪಾಸ್ ಆಗ್ಲಿಲ್ಲ, ಸೆಕೆಂಡ್ PU ಪಾಸ್ ಆಗಿಲ್ಲ. ಈ ಮನೆ ಕಟ್ಟಿದ್ದು ಅವಾಗ್ಲೇನೆ? ಅಲ್ಲ, ಹೌದಾ? ಹೀಗಾಗಿ 2 ಇಯರ್ಸ್ ಅಷ್ಟೇ. ಮಿಸಸ್ ಭೀಮಾ ಜೋರ್ಸ್ ಜಾಬ್ ಅಲ್ಲಿ ಇದ್ದಾರೆ. ಅಣ್ಣ ತಮ್ಮ ಮತ್ತೆ ಅಕ್ಕ ಒಟ್ಟಾಗಿ ಮನೆ ಕಟ್ಟಿದ್ದಾರೆ. ಓಕೆ, ಅದ್ಭುತ ಸರ್. ನಿಮ್ ಟೈಮ್ ಆಯ್ತಂತ ನಡ್ರಿ, ಒಳಗಡೆ ಏನ್ ಒಂದಿಷ್ಟು ತೋರಿಸ್ರಿ. ಏನಿಲ್ಲ ಒಳಗೆ ಅಂತ ಇಲ್ಲ, ಇಲ್ಲಿ ಗ್ರೈಂಡರ್ ಮಾತ್ರ ನಡೀತಾ ಇದೆ. ಅದು ಆಯ್ತು, ಅದು ನಾನಿನ್ನು ಹಿಡ್ಕೊಂಡು ಹೊರಡುದು. ಓ, ನಾನು ಇನ್ನು 10 ನಿಮಿಷ ರೆಡಿ ಇದೆ ಆಲ್ರೆಡಿ. ಇದ್ರಲ್ಲಿ ಏನೇನಿದೆ ಸರ್? ಇದರಲ್ಲಿ ಇಡ್ಲಿ ಹಿಟ್ಟು ತೆಗಿಬೋದಾ? ಓ, ಇಡ್ಲಿ ಹಿಟ್ಟು ಎಷ್ಟು ಕೆಜಿ ಇದೆ ಸರ್? ಇದು ಸುಮಾರು 4 ಪಾವ್ ಇದೆ. 4 ಪಾವ್? 1 ಕಿಲೋ ಇರ್ಬೋದು, 1 ಕೆಜಿ. 1 ಕೆಜಿನಾ ಇದು? ಇದು ಇಡ್ಲಿ ಜಾಸ್ತಿ ಇದ್ದಂಗಿದೆ ಸರ್? ಇಲ್ಲ. ಹೌದಾ? ಅದು ಹಿಟ್ಟು ಉದ್ದು 1 ಕೆಜಿ ಇದ್ದು, ಅದು ಹಿಟ್ಟು ಗ್ರೈಂಡ್ ಮಾಡುವಾಗ ಅಷ್ಟು ಆಗ್ತದೆ. ಒಟ್ಟು ಎಷ್ಟು ಕೆಜಿ ಇದೆ? 1 ಕೆಜಿ. 4 ಪಾವ್ 1 ಕೆಜಿ. ಓಕೆ. ಆಮೇಲೆ ಇದು ಸರ್? ಅದು ಉದ್ದಿನ ಬೋಂಡಕ್ಕೆ. ಉದ್ದಿನ ಬೋಂಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ? ಇಷ್ಟು ರೆಡಿ ಮಾಡ್ಕೊಂಡು ಹೋಗ್ಬಿಡ್ತೀರಿ? ಓಕೆ. ಮತ್ತೆ ಚಟ್ನಿ ಅಷ್ಟೇ. ಇದು ಚಟ್ನಿ? ಇದು ಚಟ್ನಿ ಅಷ್ಟೇ, 3 ಐಟಮ್.
3 ಐಟಮ್ ಇಷ್ಟೊತ್ತಿಗೆ ಆಗ್ಲೇ ರೆಡಿ ಆಗಿದೆ. ಹೌದು. ಹಂಗಾರೆ ಎಷ್ಟು ಗಂಟೆಗೆ ಎದ್ದಿರ್ತೀರಿ ಸರ್? 6:30. 6:30. ನಮ್ದೆಲ್ಲ ಆಗ್ಬೇಕಲ್ಲ, ಮನೆಯದ್ದು ಕೆಲಸ ಆಗ್ಬೇಕು, ಇದು ಆಗ್ಬೇಕು. ಓಕೆ ಓಕೆ ಓಕೆ. ತೆಗಿಲಿ ಆಯ್ತು. ಹಾಂ ಸರ್, ಹಾಂ ಸರ್. ಓಕೆ ಓಕೆ. ಓ, ಎಷ್ಟು ವರ್ಷ ಸ್ಕೂಟರ್ ಸರ್ ನಿಮ್ ಜೊತೆಗೆ ಇದೆ ಇದು? 6-7 ವರ್ಷ ಆಯ್ತು. ಆಯ್ತು. ಈ ಸ್ಕೂಟರ್ನೇ ಹೋಗ್ತೀರಿ ಅಲ್ಲ? ಅದು ಏನ್ ಬಾಡಿಗೆನಾ ಏನು ಸರ್? ರೆಂಟ್. ಹಾಂ ಹಾಂ. ಅವರಿಗೆ ಟೀ ಕಾಫಿ ಹೋಗ್ತಾರೆ, ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದೆ. ಹೌದಾ? ಹಾಂ, ಅನುಕೂಲ ಆಗಿದೆ ನಿಮಗೆ. ಓಕೆ ಓಕೆ. ಸರ್, ಮೊದಲು ಏನ್ ಮಾಡ್ತಿದ್ರಿ ಸರ್ ನೀವು? ನಮ್ದು ಬೊಬ್ಬರಿ ಹೋಟೆಲ್ ಉಡುಪಿಯಲ್ಲಿ ಫೇಮಸ್ ಹೋಟೆಲ್, ಟೈಮ್ಸ್ ಅಲ್ಲೆಲ್ಲ ಬಂದಿದೆ ಒನ್ ಟೈಮ್. ಯಾವ ಹೋಟ್ಲು? ಬೊಬ್ಬರಿಯ ರೆಸ್ಟೋರೆಂಟ್ ಹೇಳಿ. ಹಾ. 4 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದೆವು. ಅದು ಸುಮಾರು 1998ರಲ್ಲಿ ಆ ಹೋಟ್ಲು ಜಾಗ ಹೋಯ್ತು. ಹಾ. ಅದ್ರ ಮೇಲೆ 4 ಜನವು ಬೇರೆ ಬೇರೆ ಹೋಟೆಲ್ ಮಾಡ್ಕೊಂಡಿದ್ದೆವು. ಹೋಗಿ 4 ಜನನು ಹೋಟೆಲ್ ವಾಣಿಜ್ಯ ಹೇಳಿ ನನ್ನ ದೊಡ್ಡ ಅಣ್ಣನ ಅತ್ತಿಗೆ ಮಾಡ್ತಿದ್ದಾರೆ. ಹಾ. ನಿಯರ್ ಮಿತ್ರ ನರಸಿಂಹಮ್. ಹಾ. ಬೊಬ್ಬರಿ ಹೋಟೆಲ್ ಹೇಳಿ ನನ್ನ 2ನೇ ಅಣ್ಣ ಮಾಡ್ತಿದ್ದಾನೆ. ಹಾ. ತಮ್ಮ 3ನೇ ಅನುರಾಧ ಹೇಳಿ ಕಾಶಿತಲ್ಲಿ ಅನುರಾಧ ಹೋಟೆಲ್ ಇದೆ, ಅದನ್ನ ಮಾಡ್ತಿದ್ದಾನೆ. ಹಾ. ಅವರವರ ವ್ಯವಸ್ಥೆ ಕಂಡುಕೊಂಡಿದ್ದಾರೆ. ಓಹೋ, ಅವ್ನು ಅಷ್ಟು ದೊಡ್ಡ ಹೋಟೆಲ್ ನಡೆಸ್ತವ್ರು. ಹೌದೌದು. ಬೊಬ್ಬರಿ ಹೋಟೆಲ್ ಟೈಮ್ಸ್ ಅಲ್ಲಿ ಒಮ್ಮೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದು ಬಂದಿದೆ, ಆರ್ಟಿಕಲ್ ಬಂದಿದೆ. ಏನ್ ಸರ್ ಅದ್ಭುತ. ಹಾಗಾದ್ರೆ ಅದ್ರ ಗಾತ್ರ ಹೇಳಿ, ನಮ್ಮಂತೂ ನೋಡಿಲ್ಲ ಅದನ್ನ. ಹೇಗ್ ನಡೀತಿತ್ತು ಅದು ವ್ಯಾಪಾರ, ಹೆಂಗಿರೋದು? ಒಳ್ಳೆ 4 ಜನ ತಮ್ಮಂದ್ರು ಒಟ್ಟಿಗೆ ಒಂದು ಸಣ್ಣ ಮಟ್ಟಿನ ವ್ಯಾಪಾರ ಸಂಸಾರ ನಡೀತಿತ್ತು. ಹಾ. ಮತ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದೆ ಅಂದ್ರೆ ದೊಡ್ಡ ಅಂತ ಹೆಸರು ಬರುತ್ತೆ. ಅಷ್ಟು ರುಚಿಯಾಗಿ ಇದಾಗಿ ಹೋಟೆಲ್ ಫೇಮಸ್ ಹೋಟೆಲ್. ಉಡುಪಿಯಲ್ಲಿ ಬೊಬ್ಬರಿ ರೆಸ್ಟೋರೆಂಟ್ ಹೇಳಿ ಫೇಮಸ್ ಹೋಟೆಲ್. ಹಾ. ಟಿಫಿನ್ ತುಂಬ ಟೇಸ್ಟಿಯಾಗಿರ್ತದೆ, ಚೆನ್ನಾಗಿರ್ತದೆ. ಇಡ್ಲಿ ಸಣ್ಣದಿದ್ರು, ವಡೆ ಸಣ್ಣದಿದ್ರು, ದೋಸೆ ಸಣ್ಣದಿದ್ರು ಕೂಡ ಟೇಸ್ಟಿಗಾಗಿ ಇಲ್ಲಿ ಬರ್ತಾ ಇದ್ದೀನಿ ಡೈಲಿ ನಾನು. ಅಷ್ಟು ಚೆಂದ ಟೇಸ್ಟ್ ಮಾಡ್ತಾರೆ. ಚಟ್ನಿ ಸಮೇತ ಕೂಡ ತುಂಬ ಟೇಸ್ಟ್ ಮಾಡ್ತಾರೆ ಅವರು. ಆಮೇಲೆ ಕಡಿಮೆ ಬೆಲೆಯಲ್ಲಿ ತುಂಬ ಜನ ಟೂರಿಸ್ಟ್ ತುಂಬ ಜನ ಬರ್ತಾರೆ ಇಲ್ಲಿ. ಕೃಷ್ಣ ಮಠದ ಪಕ್ಕದಲ್ಲಿದ್ರೆ ಟೂರಿಸ್ಟ್ ತುಂಬ ಬರ್ತಾರೆ. ಟೂರಿಸ್ಟ್ ತುಂಬ ಜನ ಬರೋದ್ರಿಂದಾಗಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ ಇಲ್ಲಿ. ಅವರು ಕ್ವಾಲಿಟಿ ಕೂಡ ಚೆನ್ನಾಗಿ ಮಾಡ್ತಾರೆ. ಕ್ವಾಂಟಿಟಿ ಕಡಿಮೆ ಇರ್ಬೋದು, ಆದರೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಟ್ ರೇಟು ಕಡಿಮೆನೇ ಇದೆ. ರೇಟ್ ತುಂಬ ಚೀಪ್ ಇದೆ. ಒಂದು ಪ್ಲೇಟಿಗೆ 10 ರೂಪಾಯಿ ಅಂತ 3 ಇಡ್ಲಿ ಕೊಡ್ತಾರೆ. ನೀವು ಅದೇ ಹೊರಗಡೆ ಹೋಗಿ ಅದೇ ಇಡ್ಲಿನೇ ಇದೇ ಕ್ವಾಲಿಟಿ ಇದೇ ಕ್ವಾಂಟಿಟಿಯಲ್ಲಿ ನೀವು ಹೊರಗಡೆ ತಗೊಂಡ್ರೆ 50 ರೂಪಾಯಿ 60 ರೂಪಾಯಿ ಮಾಡ್ತಾರೆ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲಿ ರೇಟ್ ಜಾಸ್ತಿ ಇಲ್ಲ, ರೇಟ್ ಕಡಿಮೆ ಮಾಡಿದ್ದಾರೆ. ಆದರೂ ಕೂಡ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ತುಂಬ ಟೇಸ್ಟಿಗಾಗಿ ನನ್ನ ಮಗಳೇ ಇಲ್ಲಿದೆ ತಿಂಡಿ ಬೇಕು, ಬೇರೆ ಎಲ್ಲಿ ತಂದು ತಿನ್ನೋದಿಲ್ಲ, ಅವಳು ಇಲ್ಲಿದೆ ಬೇಕು ಅಂತ ಹೇಳ್ತಾಳೆ ಅವಳು. ಬಟ್ ಅಲ್ಲಿಂದ ಈ ಚಿಕ್ಕ ಹೋಟ್ಲ್ ಮಾಡೋದು ಬಹಳ ಕಷ್ಟ. ಹೇಗೆ ಅದನ್ನ ಅನ್ಕೊಂಡ್ರಿ? ನಂಗೆ ನಾನು ಒಬ್ಬನೇ ಮಾಡೋದು, ಅವರೆಲ್ಲ ಜನ ಹಾಕೊಂಡು ಮಾಡ್ತಿದ್ದಾರೆ. ನಾನು ಒಬ್ಬರೇ ಈ ರೇಟಲ್ಲಿ ಕೊಟ್ಕೊಂಡು ವ್ಯಾಪಾರ ಮಾಡ್ತಿದ್ದೇನೆ. ಹಂಗಾರೆ ಈಗ 10 ರೂಪಾಯಿ ಕೊಡ್ತೀರಿ ಅಂದ್ರೆ ಮೊದಲು ಎಷ್ಟು ಕೊಟ್ಟಿದ್ದೀರಿ ಸರ್ ನೀವು? ಅದು 10 ಇತ್ತು. ಆಗ ಕ್ವಾಲಿಟಿ ಜಾಸ್ತಿ ಇತ್ತು. ಓಹೋ, ಕ್ವಾಲಿಟಿ ಸೇಮ್, ಕ್ವಾಂಟಿಟಿ ಜಾಸ್ತಿ ಇತ್ತು. ಕ್ವಾಂಟಿಟಿಯನ್ನು ಡೌನ್ ಮಾಡ್ಕೊಂಡ್ ಬರೋದು. ಅಂದ್ರೆ ನಾನೇ ಮಾಡೋದ್ರಿಂದ ಅದಾಗ್ತದೆ ಅಷ್ಟು. ಓಹೋ, 10 ರೂಪಾಯಿ ಎಲ್ಲಿ ಬಿಟ್ಟಿಲ್ಲ ನೀವು? ಇಲ್ಲ. ಒಂಚೂರು ಕ್ವಾಂಟಿಟಿ ಒಂದೊಂದೇ ಸ್ಪೂನ್ ಅನ್ನು ಹೇಳ್ತಾ ಬಂದ್ರೆ ಅದು ಅಲ್ಲಲ್ಲಿಗೆ ಎಷ್ಟಾಗ್ತದೆ.
ಓ ಅದು ಒಬ್ಬನೇ ನಾನೇ ಮಾಡೋದ್ರಿಂದ ಆಗ್ತದೆ, ವರ್ಕರ್ಸ್ ಹಾಕೊಂಡು ಮಾಡೋದ್ರಲ್ಲಿ ಆಗುದಿಲ್ಲ. ಓಹೋ, ಇಲ್ಲಿದೆ ಗುಟ್ಟು. ಅದನ್ನ ಬೇರೆ ಯಾರಿಗಾರ ಸಂಬಳ ಕೊಡೋದಾಗ್ಲಿ ಇನ್ನೇನಾಗ್ಲಿ ಉಳಿಯೋದಿಲ್ಲ ಇಲ್ಲ ಅದ್ರಲ್ಲಿ. ಇಲ್ಲ ಇಲ್ಲ, ಸಂಬಳ ಉಂಟು. ಒಬ್ಬರು ಬರ್ತಾರೆ, ಹಾ ಅವರಿಗೆ ತಕ್ಕ ಮಟ್ಟಿಗೆ ಸಂಬಳ 1 hour ಮಾತ್ರ ಅವರು ಮಾಡಿ ವರ್ಕ್ ಮಾಡಿ ತೊಳೆದು ಪಾತ್ರೆ ಗೀತ್ರೆ ತೊಳೆದು ಹೋಗ್ತಾರೆ. ಹಾ ಅದು ಬಿಟ್ರೆ ಬೇರೆ ಯಾರು ವರ್ಕರ್ ಇಲ್ಲ. ಈಗ ಏನ್ ಓದಿದ್ದೀರಿ ನೀವು ನಿಮ್ಮ ತಂದೆ ತಾಯಿಗೆ? ನಾವು 8 ಜನ ಮಕ್ಕಳು, 4+4. ಓ ದೊಡ್ಡ ಸಂಸಾರ. ಹೌದು. ಅಪ್ಪ ಏನ್ ಮಾಡೋರು ಸರ್? ಅವ್ರು ಹೋಟ್ಲೆ, ಬೊಬ್ಬರಿ ರೆಸ್ಟೋರೆಂಟ್ ಹೋಟ್ಲೆ. ಆ ಹೋಟೆಲ್ನೇ ನಾವು ನಡ್ಕೊಂಡದ್ದು ಸುಮಾರು 1935ರಿಂದ ಬೊಬ್ಬರಿ ರೆಸ್ಟೋರೆಂಟ್ ಹೋಟ್ಲಿ. ಹಾ ಹಾ ಅದು ಎಲ್ಲಿ ಓಲ್ಡ್ ಮುನ್ಸಿಪಲ್ ಆಫೀಸ್ ಇದ್ರ ಹತ್ರ. 1935 ಅಲ್ಲಿ ಶಿಫ್ಟ್ ಆದದ್ದು. ಅದಕ್ಕಿಂತ ಮೊದಲು ಬೊಬ್ಬರಿಯ ಕಟ್ಟೆ ಅಂತ ಹೇಳಿತ್ತು. ಬೊಬ್ಬರಿಯ ಕಟ್ಟೆ, ಬೊಬ್ಬರಿಯ ಇದರಲ್ಲಿ ಮೈಸೂರು ಲಕ್ಷ್ಮೀ ಅಲ್ಲಿ ಹೋಟ್ಲಿ, ಅಲ್ಲಿ ಬೊಬ್ಬರಿ ಅಂತ ಹೆಸರು ಬಂತದ್ದು. ನಿಮ್ಮ ಇದರಿಂದಾನೆ? ಹೌದೌದು, ಆ ಬೊಬ್ಬರಿ ಅಂತ ಹೇಳಿ ಹೆಸರು ಬಂದದ್ದು. ಅಲ್ಲಿ ಬೊಬ್ಬರಿಯ ಕಟ್ಟೆ ಅಂತ ಹೇಳಿದ್ರೆ ಬೊಬ್ಬರಿ ದೈವ. ಅಲ್ಲಿ ಆ ಸ್ಥಳದಲ್ಲಿದ್ದಾಗ ಬೊಬ್ಬರಿ ಅಂತ ಹೇಳಿ ಹೆಸರು ಬಂದದ್ದು. ಅದು ಕಂಟಿನ್ಯೂ ಆಗಿ ಬೊಬ್ಬರಿ ಅಂತ ಹೇಳಿ ಹೆಸರು ಕಂಟಿನ್ಯೂ ಆಗಿತ್ತು. ಆ 8 ಜನ ಮಕ್ಕಳು, ಅದೊಂದು ಹೋಟೆಲ್, ಇಡೀ ಸಂಸಾರ ಸಾಗಿಸಿದೆ. ಹೌದೌದು, ಸಂಸಾರ ಸಾಗಿದೆ ಅಷ್ಟೇ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಸಂಸಾರ ಸಾಕ್ತಿತ್ತು. ದೊಡ್ಡ ಸಂಸಾರ ಅಲ್ವಾ ಸರ್? ಹೌದು. ಒಬ್ಬ ಬೆಳಿಬೇಕಂದ್ರೆ ಬೋರ್ಡ್ ಲೆಕ್ಕ ಅಲ್ಲ, ಅವ್ನು ಮಾಡೋ ಶ್ರದ್ಧೆ, ಅವ್ನ ಮಾಡೋ ಕೆಲಸದ ಶ್ರದ್ಧೆ ಮೇಲೆ ಹೋಗ್ತದೆ. ಅವ್ನು ಮಾಡೋ ಕೆಲಸದ ಶ್ರದ್ಧೆ ಇದೆಯಲ್ಲ, ಆ ಟೇಸ್ಟು ಮತ್ತೆ ಇದೆಲ್ಲ ಸೇರಿ ಆ ಶ್ರದ್ಧೆಯಿಂದಾಗಿ ಅವ್ರಿಗೆ ಅದು ಬಂದಿದೆ. ಹಂಗಾಗಿ ಜನಗಳು ಬೇಡ ಅಂದ್ರೆ ಇಲ್ಲಿ ಹುಡುಕಿ ಬರ್ತಾರೆ. ತುಂಬಾ ಹೋಟ್ಲ್ ಇದೆ ಇಲ್ಲಿ, ತುಂಬಾ ದೊಡ್ಡ ದೊಡ್ಡ ಹೋಟ್ಲ್ ಇದೆ. ಸ್ಟಾರ್ ಹೋಟ್ಲಿಂದ ಹಿಡಿದು ಕೆಳಗಡೆ ಹೋಟ್ಲ್ ತನಕ ಇದೆ. ಆದ್ರೂ ಕೂಡ ಅಲ್ಲಿ ಹೋಗೋದು ಇಲ್ಲಿಗೆ ಬರ್ತಾರೆ ಅಂದ್ರೆ ಅವರಲ್ಲಿರೋ ಶ್ರದ್ಧೆ ಮತ್ತೆ ಅವರಲ್ಲಿರೋ ಒಳ್ಳೆ ಭಾವನೆ ಇದೆಯಲ್ಲ, ಹಾಗೆ ನೋಡಿದ್ರೆ ಅಷ್ಟು ನೋಡಿ ರೆಡಿ ಆಗಿಲ್ಲ. ಆಕ್ಚುಲಿ ಇವತ್ತು ಕಡಿಮೆ ಇದ್ದಾರೆ. ಹೌದಾ? ನಿಲ್ಲಕ್ ಆಗುದಿಲ್ಲ ಇಲ್ಲಿ. ಇನ್ನು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ, ನಿಲ್ಲಕ್ ಆಗುದಿಲ್ಲ, ಅಷ್ಟು ಜನ ಬರ್ತಾರೆ. ಲೋಕಲ್ ಅವರೇ ತುಂಬಾ ಜನ ಬರ್ತಾರೆ. ಹೊರಗಡೆಯವ್ರು ಬಂದವರು ಇವತ್ತು ಬಂದು ನಾಳೆ ಹೋಗ್ತಾರೆ ಅವರು. ಆದ್ರೆ ಲೋಕಲ್ ಅವ್ರು ಬರೋದಿದೆಯಲ್ಲ, ಲೋಕಲ್ ಅವ್ರು ಬರುವಾಗ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರೆಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ಬೋದು ಕ್ವಾಲಿಟಿ, ಹಾಗೆ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್? ಭಾಗೀರಥಿ. ಎಲ್ಲಿಂದ ಬಂದಿದ್ದೀರಿ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಈ ಹೋಟ್ಲ್ ಯಾರು ಹೇಳಿದ್ರ ನಿಮ್ಗೆ? ಇಲ್ಲೇ ರೂಮ್ ಮಾಡಿದ್ವಿ, ಹಂಗಾಗಿ ಇಲ್ಲೇ ಹೋಟ್ಲ್ ಹತ್ರ ಇತ್ತಲ್ಲ ಅಂತ ಬಂದ್ವಿ. ಹಂಗಾರ ಬಹಳ ಜನಕ್ಕೆ ಅನುಕೂಲ ಆಗಂಗ ಒಂದ್ ಮಾತು ಹೇಳ್ರಿ. ಈಗ ಹೊಸಬ್ರಿಗೆ ಯಾರಿಗೂ ಗೊತ್ತಿರಂಗಿಲ್ಲ. ನಾವು ಹೊಸಬ್ರೇ ರೀ. ಏನ್ ಅನ್ಸುತ್ತೆ? ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆ. ಇಡ್ಲಿ ವಡಾ ತಗೊಂಡಿದ್ರಿ? ಓಕೆ. ಇನ್ನ ದೋಸೆ ಇದೆ. ಹೌದು ರೀ, ಚೆನ್ನಾಗಿದೆ. ಒಟ್ಟು ಟಿಫನ್ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ. ಇರೋದಕ್ಕೆ ವ್ಯವಸ್ಥೆ ಎಲ್ಲಿ ಉಳ್ಕೊಂಡಿದ್ರಿ ನೀವು? ಇಲ್ಲೇ ಮುಂದೆ ಲಾಡ್ಜ್ ಅಲ್ಲಿ ಇದ್ವಿ ನಾವು. ಟ್ರಿಪ್ ಅಂತಾನೆ ಬಂದಿದ್ವಿ, ಹಂಗಾಗಿ ಉಳ್ಕೊಂಡಿದ್ವಿ. ಇಲ್ಲೇ ಹತ್ರ ಇತ್ತು ಅಂತ ಬಂದಿದ್ವಿ. ಓಕೆ. ಹಂಗಾರೆ ಎಲ್ಲರೂ ಬಂದು ಇಲ್ಲಿ ಟಿಫನ್ ಮಾಡ್ಬೋದು? ಮಾಡ್ಬೋದು. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಎಷ್ಟೊಂದು ದರ್ಶನಕ್ಕೆ ಬಂದಿದ್ವಿ, ಚೆನ್ನಾಗಿದೆ. ದರ್ಶನ ಎಲ್ಲ ಚೆನ್ನಾಗ್ ಆಯ್ತಾ? ನೋಡಿ ಬರೀ 10 ರೂಪಾಯಿ ಅಂತೆ. 10 ರೂಪಾಯಿ ನಮಗೆ ಗೊತ್ತಿಲ್ರಿ, ಇನ್ನು ಸುಮ್ ತಿಂತಾ ಇದೀವಿ. 10 ರೂಪಾಯಿ ಅದು ನೀವು ತಿಂತಾ ಇರೋದು ಈಗ? ಗೊತ್ತಿಲ್ಲ, ಹಂಗಾಗಿ ಚೆನ್ನಾಗ್ ಮಾತ್ರ ಇದೆ. ಚೆನ್ನಾಗಿದ್ಯಾ? ಓಕೆ. ನೀವು ಮನೇಲಿ ಮಾಡ್ತೀರಾ ಇಡ್ಲಿ? ಅದೇ ತರ ಇದೆಯಾ? ಇನ್ನೂ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ ರೀ ಒಟ್ಟು. ಹಂಗ ಹಿಂಗಂತ ಹೇಳಕ್ಕಾಗಲ್ಲ, ನಾವ್ ಹೆಣ್ಮಕ್ಳಾಗಿ ಚೆನ್ನಾಗಿದೆ ಒಟ್ಟು. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೃಷ್ಣನಲ್ಲಿ ಬೇಡ್ಕೊಂಡ್ವಿ ಸರ್, ನಮ್ ಕಷ್ಟ ಸುಖ ಎಲ್ಲ ಬೇಡ್ಕೊಂಡ್ವಿ, ಎಲ್ಲ ಆಸೆ ಈಡೇರಿಸ್ತಾನೆ ಸರ್ ಕೃಷ್ಣ. ಹೌದು ಸರ್. ಟಿಫನ್ ಮಾಡಿದ್ರ? ಮಾಡಿದೆ ಸರ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೌದು ಸರ್. ಫ್ಯಾಮಿಲಿ ಸಮೇತ ಬಂದಿದ್ದೀವಿ? ಹೌದು ಸರ್, ನಮ್ಮ ಮನೆಯವರು ಅವರು ಟೀಚರ್. ಹೌದಾ? ಹೌದು ಸರ್. ಅವ್ರು ಟೀಚರ್? ನೀವು? ನಾವು ಕ್ಲಾರ್ಕ್ ಅದೀವಿ ಸರ್. ಹೌದಾ? ದಾವಣಗೆರೆ ಸರ್. ಕಾಲೇಜ್ ಡ್ರೆಸ್. ಏನ್ ಹೆಸರು? ಸಂತೋಷ್. ಸಂತೋಷ್ ಅವರು ಏನ್ ಓದ್ತಾ ಇದ್ದೀರಿ? ಡಿಗ್ರಿ ಫಸ್ಟ್ ಇಯರ್. ಡಿಗ್ರಿ ಫಸ್ಟ್ ಇಯರ್. ಏನ್ ಇಲ್ಲಿ ರೆಗ್ಯುಲರಾ? ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಇಡ್ಲಿ ವಡ ಮತ್ತೆ ದೋಸೆ. ಹೌದಾ? ಅಂದ್ರೆ ಈಗ ಇಲ್ಲೇ ಅಂತಂದ್ರೆ ಏನ್ ಮನೆಯಿಂದ ಟಿಫನ್ ತರಲ್ವಾ? ಇಲ್ಲ ಇಲ್ಲೇ ಡೈಲಿ? ಡೈಲಿ. ಹೌದಾ? ಓಕೆ. ಹಂಗಾರೆ ಟಿಫನ್ಗೆ ಅಂತ ಎಷ್ಟು ಖರ್ಚು ಮಾಡ್ತೀರಿ? 50 ರೂಪಾಯಿ. 50 ರೂಪಾಯಿನಲ್ಲಿ ಫುಲ್ ಆಗುತ್ತೆ. ಏನೇನು ಸಿಗುತ್ತೆ? ಇಡ್ಲಿ ಮತ್ತೆ ದೋಸೆ ಸಿಗ್ತದೆ. 4 ದೋಸೆ 6 ಇಡ್ಲಿ. 4 ದೋಸೆ 6 ಇಡ್ಲಿ. ಹೊಟ್ಟೆ ತುಂಬ ಹೋಗುತ್ತೆ. ಮಧ್ಯಾಹ್ನ ಏನ್ ಮಾಡ್ತೀವಿ ಮರೆ? ಮಧ್ಯಾಹ್ನ ಊಟ ಮಾಡ್ತೇವೆ ಹೋಟೆಲಲ್ಲಿ. ಯಾವ ಊರು ಹಂಗಾರೆ ನಿಮ್ದು? ಬಾಗಲಕೋಟೆ. ಬಾಗಲಕೋಟೆ ಹತ್ರ ಐಹೊಳೆ. ಬಾಗಲಕೋಟೆ ಹತ್ರ ಐಹೊಳೆ. ಇಲ್ಲಿ ಓದಕ್ ಬಂದಿರನ? ಯಾವ ಕಾಲೇಜು? ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ? ಇದೆ, ನಾವು ಹಾಸ್ಟೆಲ್ ಮಾಡ್ಲಿಲ್ಲ, ರೂಮ್ನಾಗ ಇದ್ರನ? ಓಕೆ ಓಕೆ ಓಕೆ. ಮತ್ತೆ ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೀರಿ ಹಂಗಾರೆ? ಕಡಿಮೆ ರೇಟ್ ಅಂದ್ರೆ? ಒಮ್ಮೊಮ್ಮೆ ನಾವು ದೇವಸ್ಥಾನದಲ್ಲಿ ಮಾಡ್ತೇವೆ, ಇಲ್ಲ ಅಂದ್ರೆ ಹೋಟೆಲ್. ಆ ಹೋಟೆಲ್ ಆ ಊಟ ಎಷ್ಟಕ್ಕೆ ಸಿಗುತ್ತೆ? ಅದು 40 ರೂಪಾಯಿ ಊಟ. 40 ರೂಪಾಯಿ ಊಟ. ಎಲ್ಲಿ? ಅಲ್ಲೇ ಕಾಲೇಜ್ ಹತ್ರ ಸಿಗ್ತದೆ. ಕಾಲೇಜ್ ಹತ್ರ ಇದೆಯಾ ಹೋಟ್ಲು? ಮತ್ತೆ ರಾತ್ರಿ ಮತ್ತೆ ಮಠದಲ್ಲಿ. ಮಠ. ಓಕೆ ಓಕೆ. ಎರಡು ಒಂದು ಊಟ ಮಠದಲ್ಲಿ ಆಗುತ್ತೆ,
ಒಂದು ಊಟ ಟಿಫನ್ ಹೊರಗಡೆ ಮಾಡ್ಬೇಕು ನೀವು. ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಹೊಲದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲ ಕೃಷಿಕರು. ಮುಂದೆ ಏನಾಗ್ಬೇಕಂತೀಪ? ಏನಿಲ್ಲ, ನಾವು ಅಗ್ರಿಕಲ್ಚರ್ ಮಾಡ್ಬೇಕಂತ. ಅದೇ ರೈತರ ಆಗ್ಬೇಕಂತ. ಅಗ್ರಿಕಲ್ಚರ್ ಮಾಡ್ತೀವಿ. ಓಕೆ, ಒಳ್ಳೇದು ಅಲ್ವಾ? ಗೆಳೆಯರೇ, ಉಡುಪಿಯ ಬೋರ್ಡೇ ಇಲ್ಲದ ಈ ಹೋಟೆಲ್ ಕತೆ ಕೇಳ್ತಾ ಇದ್ರಿ. ಯಾರಾದರೂ ಪ್ರವಾಸಕ್ಕಂತೂ ಹೊರಡ್ತಾನೆ ಇರ್ತೀರಿ ಉಡುಪಿಗೆ, ಬಟ್ ಒಂದು ಒಳ್ಳೆ ಟಿಫನ್ ಬೇಕು, ಕಡಿಮೆ ರೇಟಲ್ಲಿ ಬೇಕು ಅಂದಾಗ ಮತ್ತು ಕ್ವಾಲಿಟಿ ಕೆಡಿಸಿಕೊಳ್ಳಲಾರದ ಹೋಟೆಲ್ ತೋರಿಸಿರೋದು. ನೀವು 10 ರೂಪಾಯಿ ಅಂದ್ರೆ ತಾತ್ಸಾರ ಮಾಡಬೇಕಾಗಿಲ್ಲ. ಸಾಹೇಬ್ರು ಹೇಳ್ತಾ ಇದ್ರು, ಸರ್ ನಾನು ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ ಅಷ್ಟೇ ಹೊರತಾಗಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತ. ಅದು ನಿಜ. ಇಲ್ಲಿ ಮಾತಾಡಿಸಿದವ್ರು ಕೂಡ ಅದನ್ನೇ ಹೇಳ್ತಾ ಇದ್ರು. ಮತ್ತು ಪಕ್ಕದಲ್ಲಿ ಸಂತೋಷ್ ಅನ್ನೋ ಅವರು ವಿದ್ಯಾರ್ಥಿ ನಿಂತಿದ್ದಾರೆ. ಇವ್ರು ನೋಡ್ರಿ, ಉತ್ತರ ಕರ್ನಾಟಕದ ಯಾವರು, ಐಹೊಳೆಯಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಂಥವ್ರಿಗೆ ಪಾಕೆಟ್ ಮನಿ ಕಳಿಸಿರ್ತಾರೆ ತಂದೆ ತಾಯಿ, ಅದರಲ್ಲಿ ಜೀವನ ಮಾಡ್ಬೇಕಾಗ್ತದೆ. ಬೆಳಿಗ್ಗೆ ಒಂದು ಟಿಫನ್ ಇಲ್ಲಿ ಮಾಡ್ತಾರೆ. ಊಟ ಇನ್ನೆಲ್ಲೋ 40 ರೂಪಾಯಿ ಅಂತ. ಅದು ಯಾವ್ದು ಹೋಟ್ಲ್ ಹೆಸರು ಹೇಳ್ಬಿಡಪ್ಪ? ಅನ್ನಪೂರ್ಣೇಶ್ವರಿ. ಎಲ್ಲಿದೆ ಅದು? ಹೌದು, ಫುಲ್ ಮಿಲ್ಸಾ? ಬಳೆಯಲ್ಲಿ ಊಟನಾ? ಬಾಳೆಯಲ್ಲಿ ಸಿಗ್ತದೆ ಮತ್ತೆ ಪ್ಲೇಟಲ್ಲಿ. ನೋಡ್ರಿ, ಯಾರ ಬಂದ್ರೆ ಅದೊಂದು ಹೋಟ್ಲ್ ನೆನ್ಪಿಟ್ಕೊಡ್ರಿ. 40 ರೂಪಾಯಿ ಫುಲ್ ಮೀಲ್ ಸಿಗ್ತದೆ. ಸಾಧ್ಯ ಆದ್ರೆ ನಾನು ಅದನ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದಾಗ ಇಲ್ಲಿ ಬನ್ನಿ, ಇಲ್ಲಿ ಆಟೋದವ್ರು ಬರ್ತಾರೆ, ಆಮೇಲೆ ಬೇರೆ ಬೇರೆ ಪ್ರವಾಸಿಗರು ಇಲ್ಲಿ ಹೋಟ್ಲಿಗೆ ಬರ್ತಾರೆ. ಬಟ್ ಇದು 8 ಗಂಟೆಗೆ ಶುರು ಆಗುತ್ತೆ, 10ವರೆಗೆ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ಬಂದ್ರೆ ಮಾತ್ರ ಇಲ್ಲಿ ಟಿಫನ್ ಸಿಗುತ್ತೆ, ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ವಡಾ ಸಿಗುತ್ತೆ, ಚಟ್ನಿ ಸಿಗುತ್ತೆ. ಇಷ್ಟು ಬಿಟ್ಟರೆ ಡೈಲಿ ಬೇರೆ ಮತ್ತೇನು ಸಿಗೋದಿಲ್ಲ ಇಲ್ಲಿ. ಹಾಗಾಗಿ ಉಡುಪಿಗೆ ಬಂದಾಗ ಈ ಹೋಟ್ಲನ್ನು ನೀವು ಬನ್ನಿ. ಅಡ್ರೆಸ್ ಇಲ್ಲ, ಹುಡುಕೊಂಡು ಬನ್ನಿ. ಇಲ್ಲಿ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಅಂತಿದೆ. ಅದ್ರ ಪಕ್ಕ ಒಂದು ದೊಡ್ಡದೊಂದು ಹೋಟೆಲ್ ಕಾಣಿಸುತ್ತೆ ನಿಮಗೆ, ಮಥುರಾ ಅಂತ ಹೇಳಿ. ಅದ್ರ ಪಕ್ಕ ಇರುವಂಥದ್ದೇ ಒಂದು ಚಿಕ್ಕದು ಹೋಟೆಲ್ಲು. ಬೇರೆ ಟೈಮ್ ಬಂದ್ರೆ ಇಲ್ಲಿ ಹೋಟೆಲ್ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಬಟ್ ಬೆಳಗ್ಗೆ ಬಂದರೆ ಜನ ಜಾತ್ರೆ ಹೆಂಗೆ ಸೇರಿರ್ತಾರೆ. ಬರಲ್ಲ, ಒಂದ್ಸಲ ಉಡುಪಿಗೆ ಬಂದಾಗ ಇಲ್ಲಿ ಟಿಫನ್ ಮಾಡಿ ಒಂದೊಳ್ಳೆ ಟಿಫನ್ ನಿಮ್ದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಥ್ಯಾಂಕ್ ಯು.